ಕೋರೆಗಾಂವ್ ವಿಜಯೋತ್ಸವ ಭಾರತದ ಮೂಲ ಸಂಸ್ಕೃತಿಯ ಸ್ವಾಭಿಮಾನದ ವಿಜಯೋತ್ಸವವಾಗಿದೆ. ಇದು ಅಸಮಾನತೆ, ಅಧರ್ಮ ಹಾಗೂ ಶೋಷಣೆಗಳನ್ನು ವಿರೋಧಿಸುತ್ತದೆ ಎಂದು ಬಕ್ಕಪ್ಪ ದಂಡಿನ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ವಟವಟಿ ಗ್ರಾಮದಲ್ಲಿ ನಡೆದ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಭಾರತೀಯ ಭೀಮಸೇನಾ ಜಿಲ್ಲಾ ಘಟಕ ಕಲಬುರಗಿಯವರು ಆಯೋಜಿಸಿದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಕ್ಕಪ್ಪ ದಂಡಿನ್ ಅವರು ಮಾತನಾಡಿದರು. ಭಾರತದಲ್ಲಿ ಬಹುಸಂಖ್ಯಾತರು ಶಾಂತಿ ಪ್ರಿಯ, ಸಮಾನತೆ ಮತ್ತು ಸ್ನೇಹ ಕರುಣೆಗಳಿಂದ ಕೂಡಿ ಬಾಳಿದ ನಾಗರಿಕತೆ ನಡೀತು. ಇಲ್ಲಿಯ ಅಧರ್ಮ, ಜಾತೀಯತೆ ಮತ್ತು ಸಾಮಾಜಿಕ ಸ್ತರಗಳ ರೀತಿ ಈ ನಾಡಿನ ಶಾಂತಿಯನ್ನು ಕದಡಲಾಗಿದೆ. ಅದನ್ನು ವಿರೋಧಿಸಿ ಮಾನವತೆ, ಸಮಾನತೆ, ಸ್ವತಂತ್ರ ಸಹಬಾಳ್ವೆ, ಸ್ವಾಭಿಮಾನ ಉಳಿಸಿಕೊಳ್ಳುವಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಯತ್ನಿಸುತ್ತಿದೆ. ಅದನ್ನು ಮೇಲ್ಜಾತಿ ವರ್ಗದವರಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎಂದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಾಳಗಿ. ಹೊಡಿಬೇಕು ಅಂತ ಹೇಳಿದ್ರೆ ತಾಯಿ ಕೋಳಿ 21 ದಿವಸ ಅದರ ಮೇಲೆ ಕೂತು ತತ್ತಿಗಳನ್ನು ತಿರುಗಿಸಿ ಕಾವು ಕೊಟ್ಟಾಗ ಅದು ಮರಿಯಾಗಿ ಹೊರಗೆ ಬರುತ್ತದೆ. ಬಹುತೇಕ ಇಲ್ಲಿ ತನಕ ಆಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು, ಎಲ್ಲ ಜಯಂತಿಗಳು, ಎಲ್ಲ ದಲಿತರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಬಹುತೇಕ ಅವು ಆಮ್ಲೆಟ್ ಆಗ್ಯಾವ. ನಾವು ಹೊರಗಡೆಯಿಂದಲೇ ಹೊಡ್ಕೊತೇವೆ ಬಂದೀವಿ, ಒಳಗಡೆಯಿಂದ ಹೊಡಿಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಆ ವಿಧಾನ ನಮಗೆ ಗೊತ್ತೇ ಇಲ್ಲ ಅಂತ ಇದು ಆಗಿರ್ತಕ್ಕಂಥ ಘನಘೋರ ದುರಂತ ನಾವು ಮಾಡಿರ್ತಕ್ಕಂಥದ್ದು ಅಂತ. ಹಾಗಾಗಿ ನಮ್ಮ ಇಂದಿನ ಸ್ಥಿತಿಗೆ, ಅಂದಿನ ಸ್ಥಿತಿಗೆ, ಆಗಿನ ಸ್ಥಿತಿಗೆ ಯಾರೂ ಕಾರಣರಲ್ಲ, ನಾವೇ ಕಾರಣರು ಅಂತ. ಓಕೆ, ಕತೆ ನಾವು ಚಿಕ್ಕವರಿದ್ದಾಗ ಒಂದು ಪಾಠ ಐತಿ ಕನ್ನಡದಲ್ಲಿ 3ನೇ-4ನೇ ತರಗತಿಗೆ, ಸೋಮ ಭೀಮ ಅಂತೇಳಿ. ಸೋಮ ಭೀಮ ಬಹಳ ಚೆನ್ನಾಗಿರ್ತಕ್ಕಂಥ ಕತೆ. ಒಂದು ಊರಿನಲ್ಲಿ ಸೋಮ ಭೀಮ ಅಂತೇಳಿ ಅಣ್ಣ ತಮ್ಮಂದಿರಿದ್ರು. ಅವರ ತಂದೆ ತಾಯಿಗಳು ಇಬ್ಬರೂ ತೀರ್ಕೊಂಡಿದ್ರು. ಅವ್ರ ಮನೆಯಲ್ಲಿರೋದು ಏನಪ್ಪಾ ಅಂದ್ರೆ ಒಂದು ಕೋಣೆ ಮನೆ, ಒಂದು ಆಕಳು, ಒಂದು ಕಂಬಳಿ ಆಸ್ತಿ ಅವ್ರ ತಂದೆ ತಾಯಿಗಳು ಬಿಟ್ಟು ಹೋಗಿದ್ದು. ಅಣ್ಣ ಹುಷಾರಿದ್ದ. ಅಣ್ಣ ಹೇಳ್ದ, ನೋಡಪ್ಪ, ಇರೋದೊಂದು ಕಂಬಳೆ, ಒಂದು ಆಕಳು, ಇಬ್ರು ಹಂಚ್ಕೊಳ್ಬೇಕಂದ್ರೆ ಆಕಳಿಗೆ ಕಟ್ ಮಾಡ್ಲಿಕ್ಕೆ ಬರಂಗಿಲ್ಲ, ಕಂಬಳಿ ಹರಿಬೇಕಾಗ್ತದೆ. ಅದಕ್ಕೇನು ಮಾಡೋ, ನೀನು ದಿನ ಆಕಳು ಮೇಯಿಸ್ತಿಯಲ್ಲ, ಆಕಳು ಮೇಯಿಸ್ಲಿಕ್ಕೆ ಹೋಗು. ಆಕಳದ ಮುಂದಿನ ಭಾಗ ನಿಂದು, ಹಿಂದಿನ ಭಾಗ ನಂದು. ತಮ್ಮ ಖುಷಿಯಾದ. ಆಕಳ ಕೋಡಿ ಎಷ್ಟು ಚೆನ್ನಾಗಿದ್ದೇವೆ, ಕಣ್ಣು ಎಷ್ಟು ಚೆನ್ನಾಗಿದೆ, ಕಿವಿ ಎಷ್ಟು ಚೆನ್ನಾಗಿದೆ, ಆಕಳು ಎಷ್ಟು ಮುದ್ದಾಗಿದೆ ಅಂತೇಳಿ ಖುಷಿ ಆಯ್ತು. ನಮ್ಮ ಅಣ್ಣ ಆಕಳ ಮುಂದಿನ ಭಾಗ ನನಗೆ ಕೊಟ್ಟಿದ್ದಾನಲ್ಲ ಅಂತೇಳಿ ಅವ ಆಕಳು ಹೊಡ್ಕೊಂಡು ಮೈಸ್ಲಿಕ್ಕೆ ಹೋಗ್ಬೇಕಲ್ಲ, ಮುಂದಿನ ಭಾಗ ಒಂದು ಮೈಸ್ಲಿಕ್ಕೆ ಹೋಗುವಾಗ ಅಣ್ಣ ಹೇಳ್ದ, ಕಂಬಳಿ ಹೋಗಪ್ಪ, ಬಿಸಿಲಲ್ಲಿ ಹಚ್ಕೊಂಡು, ಮಳೆ ಬಂದಾಗ ಬಿಸಿಲಿಗೆ ಎರಡಕ್ಕೂ ನಡೀತದೆ ಕಂಬಳಿ ಹಚ್ಕೊಂಡು ಹೋಗು. ತಮ್ಮ ಖುಷಿಯಾದ. ನಮ್ಮ ಅಣ್ಣ ಕಂಬಳಿನೂ ನನಗೆ ಕೊಡ್ತಾ ಇದ್ದಾನೆ ಅಂತೇಳಿ. ಆದ್ರೂ ಪಾಳಿ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಹಗಲೊತ್ತು ನೀನು ಹಚ್ಕೋಬೇಕು, ರಾತ್ರಿ ಕಂಬಳಿ ನಾನು ಹೊದ್ಕೋಬೇಕು. ಹೌದಾ? ಹೀಗೆ ಮುಂದೆ ಅವ್ರದಿಬ್ಬರು ಲಗ್ನ ಆಯ್ತು. ಇಬ್ಬರದು ಅಣ್ಣ ತಮ್ಮರು ಹೆಂಡತಿಯರು ಬಂದ್ರು, ಎಲ್ಲ ಬಂದ್ರು.